ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳಲು ಆ ಜೆಡಿಎಸ್ ಶಾಸಕರ ಮೇಲೆ ಸಿಎಂ ಕಣ್ಣ ಇಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮೊದಲಿನಿಂದಲೂ ನಾಯಕತ್ವ ಫೈಟ್ ಆಗ್ತಾನೆ ಬರ್ತಾ ಇದೆ. ಒಕ್ಕಲಿಗ ಸಮುದಾಯದ ಮೇಲಿನ ಹಿಡಿತಕ್ಕಾಗಿ ನಡೀತಾ ಇರುವಂತಹ ಫೈಟ್ ಇದು. ಹಳೆ ಮೈಸೂರು ಭಾಗದಲ್ಲಿ ದಳಪತಿ ವರ್ಸಸ್ ಸಿಎಂ ಡಿಕೆ ಶಿವಕುಮಾರ್ ಪೈಪೋಟಿ. ಇದೀಗ ಸಿಎಂ ಆಗ್ತಿದ್ದಂತೆ ಜೆಡಿಎಸ್ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅಫ್ಕೋರ್ಸ್ ಸಮುದಾಯದ ನಾಯಕನಾಗಿಲ್ಲ ಅಂತ ಹೇಳಿದ್ರೆ ಬೆಳೆಯೋದಾದ್ರೂ ಹೇಗೆ ರಾಜಕಾರಣದಲ್ಲಿ? ಹೀಗಾಗಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯತೆಗಾಗಿ ಅದರ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳಲಿಕ್ಕೆ ಡಿಕೆಶಿ HDK ಕುಟುಂಬ ಮೊದಲಿನಿಂದಲೂ ಪೈಪೋಟಿಯನ್ನು ಮಾಡ್ತಲೇ ಬರ್ತಾ ಇದೆ. ಈಗ ಸಿಎಂ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ತಮ್ಮ ಆಟವನ್ನು ಬದಲಾಯಿಸಿದ್ದಾರೆ. ಜೆಡಿಎಸ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಬಹಳ ಪ್ರಾಬಲ್ಯವನ್ನು ಹೊಂದಿರೋ ಅಂತ ಪಕ್ಷ, ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂಥ ಕ್ಷೇತ್ರದಲ್ಲಿ ತಮ್ಮ ಅಸಲಿ ಆಟವನ್ನು ಶುರು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಜೆಡಿಎಸ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಒಕ್ಕಲಿಗ ಮತಗಳನ್ನು ತನ್ನತ್ತ ಸೆಳಿಬೇಕು, ತಾನು ಹಿಡಿದಿಟ್ಕೋಬೇಕು, ವೋಟ್ ಬ್ಯಾಂಕ್ ತನ್ನ ಬಳಿ ಇರಬೇಕು, ತಾನು ಒಕ್ಕಲಿಗ ಸಮುದಾಯವನ್ನೇ ಪ್ರತಿನಿಧಿಸೋದು ಅನ್ನೋ ಕಾರಣಕ್ಕೆ ಈಗ HD ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿಕೊಂಡು, ದಳಪತಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ನೇರವಾಗಿ ಅಖಾಡಕ್ಕೆ ಇಳಿದು ನಿನ್ನೆ ತಮ್ಮ ಆಪ್ತ ವಿನಯ್ ಕುಲಕರ್ಣಿ, ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿದ್ದಂಥ ವಿನಯ್ ಕಾರ್ತಿಕ್ರನ್ನ ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಸಫಲರಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈಗ ಹಳೆ ಮೈಸೂರು ಭಾಗದಲ್ಲಿ ಅಖಾಡ ಹೇಗಿದೆ? ದಳಪತಿ ವರ್ಸಸ್ ಕುಮಾರಸ್ವಾಮಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಸಿಎಂ ಆಗ್ತಾ ಇದ್ದಂಗೆ ಡಿಕೆಶಿ ಟಾರ್ಗೆಟ್ ಮಾಡಿರೋದು ಬೇರೆ ಯಾರನ್ನೂ ಅಲ್ಲ, ದಳಪತಿಗಳನ್ನ ನೇರವಾಗಿ ಹಳೆ ಮೈಸೂರು ಭಾಗದ ನಿರ್ಣಾಯಕ ಪ್ರಬಲ ಒಕ್ಕಲಿಗ ಮತಗಳೇ ಪ್ರತಿನಿಧಿಸೋ ಅಂತ ಕ್ಷೇತ್ರಗಳ ಮೇಲೆ, ನಾಯಕರ ಮೇಲೆ. ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಮೊದಲಿನಿಂದಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯಕ್ಕಾಗಿ ಪೈಪೋಟಿ ಜೋರಾಗಿ ಕೂಡ ನಡ್ಸ್ಕೊಂಡ್ ಬರ್ತಿದೆ. ಅದು ಕೂಡ ಡಿಕೆ ಶಿವಕುಮಾರ್ ಮತ್ತೆ ದಳಪತಿಗಳ ನಡುವೆ ಒಂದು ಹಂತಕ್ಕೆ ಸಮರ ಕೂಡ ಜೋರಾಗಿ ನಡೀತಿದೆ. ಇದೀಗ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಹಜವಾಗಿ ಕೂಡ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಖಾಡಕ್ಕೆ ಇಳಿದಂತೆ ಕಾಣಿಸುತ್ತೆ. ಅದರ ಮುಂದುವರೆದ ಭಾಗವಾಗಿ ಪರಿಷತ್ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಕೂಡ. ಅದು ಕೂಡ JDS ಟಾರ್ಗೆಟ್ ಅನ್ನುವಂಥದ್ದು ಈ ಫಲಿತಾಂಶದಿಂದ ಸ್ಪಷ್ಟವಾಗಿ ಗೊತ್ತಾಗಿದೆ. 7 ಜನ ಅಡ್ಡ ಮತದಾನ ಹಾಕಿಸುವಲ್ಲಿ ಕೂಡ ನೇರವಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನುವಂಥ ಮಾತುಗಳು ಸ್ವತಃ JDS ಪಾಳ್ಯದಲ್ಲಿ ವ್ಯಕ್ತ ಆಗ್ತಿದೆ. ಆದರೆ ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ JDS ನೇರ ಟಾರ್ಗೆಟ್ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅದೆಲ್ಲವೂ ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಹಿಡಿತ ಸಾಧಿಸಬೇಕು ಅನ್ನುವಂಥದ್ದು ಪ್ರಮುಖ ಆಶಯದೊಂದಿಗೆ ಈಗ ಒಕ್ಕಲಿಗ ಸಮುದಾಯದ ಮೇಲೆ ಅದರಲ್ಲೂ ಕೂಡ ದಳಪತಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಈಗ JDS ಅನ್ನು ಎಷ್ಟು ವೀಕ್ ಮಾಡ್ತಾರೋ ಅಷ್ಟು ಕೂಡ ತನ್ನ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನುವಂಥ ಮಹತ್ವಾಕಾಂಕ್ಷೆ ಡಿಕೆ ಶಿವಕುಮಾರ್ ಅವರಿಗೆ ಇದೆ ಅಂತ ಹೇಳಲಾಗ್ತಿದೆ. ಒಕ್ಕಲಿಗ ಸಾಮ್ರಾಜ್ಯದ ಅಧಿನಾಯಕನಾಗಬೇಕು ಅನ್ನುವಂತಹ ಅಭಿಲಾಷೆ ಕೂಡ ಡಿಕೆ ಶಿವಕುಮಾರ್ ಅವರಿಗಿದೆ. ಈ ಮೂಲಕ ಮುಂದೆ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಗಟ್ಟಿಯಾಗಬೇಕಾದ್ರೆ ಇಡೀ ಒಕ್ಕಲಿಗ ಸಮುದಾಯವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಈಗ ಡಿಕೆ ಶಿವಕುಮಾರ್ ಅವರ ಮುಂದೆ ಇರುವಂತ ಟಾರ್ಗೆಟ್. ಸೊ ಈ ಹಿಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕೂಡ ಹೀನಾಯವಾಗಿ ಸೋತಿತ್ತು. ಒಕ್ಕಲಿಗ ಸಮುದಾಯ ಕೈ ಹಿಡಿದಿಲ್ಲ ಅನ್ನುವಂಥ ಆರೋಪಗಳಿದ್ವು. ಆದರೆ ಮುಂಬರ್ತಕ್ಕಂಥ ಸಾಲು ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತಂದ್ರೆ ಒಕ್ಕಲಿಗ ಸಮುದಾಯವನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು, ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು JDS ಅನ್ನ ಅದರಲ್ಲೂ ಕೂಡ ದಳಪತಿ ಶಾಸಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೆಲ್ಲದಕ್ಕಿಂತಲೂ 2028ರ ಚುನಾವಣೆಗೆ ತನ್ನ ನಾಯಕತ್ವವನ್ನು ಗಟ್ಟಿಗೊಳಿಸಿಕೊಳ್ಬೇಕು ಅಂತಂದ್ರೆ JDS ಅನ್ನ ವೀಕ್ ಮಾಡಬೇಕು, ಅಂದ್ರೆ JDS ಶಾಸಕರನ್ನ ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.